ಸೀತಾ ಸೀತು ಅಯ್ಯ ಬಾ ಸೀತಾ ಸೀತಾ ಶಬ್ದ ಮುಂದೆ ಹೋಗ್ಸಾ ಇಲ್ಲ. ನಿನಗೆ ಶೀತ ಆದ್ರೂ ಉಳಿದ ವ್ಯವಸ್ಥೆ ಉಂಟು ಅಲ್ಲಿ. ಸೀತಾ ನಾನು ಲಂಕಾಧೀಶ, ಲಂಕಾ 14 ದೇಶ 14 ನಿಂದು ಲಂಕಾಧಿನಾಥ. ಲಂಕಾಧಿನಾಥ. ನಾನು ಮಾಡಿದ ಸಾಧನೆ 1 2 ಅದರಲ್ಲಿ ಒಂದೇ ಹೇಳಬಲ್ಲೆ. ನಾನು ಹಿಂದೊಮ್ಮೆ ಕೈಲಾಸವಾಸಕ್ಕೆ ಹೋದವ. ನಾನು ಕೈಲಾಸವಾಸ್ಕ ಕೈಲಾಸ ಪರ್ವತವನ್ನ ಎತ್ತುವುದಕ್ಕೆ ಹೋದವ. ಆ ಸಂದರ್ಭದಲ್ಲಿ ನನ್ನ ಕೈಯನ್ನು ಅಡಿ ಹಾಕಿ ಕೈಲಾಸ ಪರ್ವತ ಅಡಿಯೆಲ್ಲ ಹಾಕಿ ಏನು ಎತ್ತಬೇಕನ್ನುಷ್ಟರಲ್ಲಿ ನನ್ನ ಕೈಯಲ್ಲಿ ಸಿಕ್ಕೊಂಡು ವಿಲಿ ಒದ್ದಾಡಿ ನಾನು ನನ್ನ ಸಾಹಸದ ವಿಚಾರ ಹೇಳ್ಬೇಕು. ಒಂದು ಕೈ ಸಿಕ್ಕಿ ಒದ್ದಾಡತಲ್ಲ ಹೇಳು ಅಂತ ಹೇಳಲಿಲ್ಲ. ಮಾತನಾಡ ಬಾರದೇನೆ ಸೀತಾದೇವಿ, ಮಾತನಾಡ ಬಾರದೇನೆ. ಒಬ್ಬ ವ್ಯಕ್ತಿಯ ಜೀವನ ಎಷ್ಟು ವಿಚಿತ್ರ ಅಂತ ನೋಡಿ. ಅದಲ್ಲದೆ ಇದ್ರೆ ನಾವು ಎಣಿಸಿದ್ದೊಂದು ಆಗುವುದು ಮತ್ತೊಂದು. ಯಾವತ್ತು ಒಂದು ವೇಷವನ್ನು ಮಾಡಿ ನಾವು ನಮ್ಮ ಕಾರ್ಯ ಸಾಧನೆಗಾಗಿ ಮುಂದಾಗ್ತೇವೆ, ಆ ವೇಷವೇ ನಮ್ಮ ಪಾಲಿಗೆ ಮುಳುವಾಗಬಾರ್ದಲ್ಲ. ಆವತ್ತಿನ ದಿವಸ ಸೀತೆಯನ್ನ ಕರೆತರುವಂತ ಕಾಲ ನಾನು ಅವಳನ್ನ ಕತ್ತು ತಂದೆ. ಸನ್ಯಾಸಿ ವೇಷವನ್ನ ಅಂತೂ ಹೋದೆ. ಸನ್ಯಾಸಿಗಳು ಇರುವುದಾದ್ರೂ ಹೇಗೆ? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ತೊರೆದು ಜೀವಿಸಬೇಕು. ಆ ನೆಲೆಯಲ್ಲಿ ನಾವು ಮುನ್ನಡೆದ್ರೆ ನಮ್ಮ ಜೀವನಕ್ಕೆ ಕಾಮ ಕ್ರೋಧಗಳಿಗೆ ಅವಕಾಶ ಇಲ್ಲದೆ ಹೋಯ್ತಲ್ಲ. ಯಾವ ಕ್ಷಣಕ್ಕೆ ಅಶೋಕ ವರದಲ್ಲಿ ತಂದು ಅವಳನ್ನ ಇರಿಸಿದ್ನೋ ಅವಳನ್ನ ಪಡೆಯಬೇಕೆನ್ನುವಂತ ನನ್ನ ಆಸಕ್ತಿಗಳು ಹಾಗೆ ಉಳಿದು ಹೋಯ್ತು ಬಿಟ್ಟರೆ ಪ್ರಯೋಜನಕಾರಿಯಾಗಲೇ ಇಲ್ಲ. ಏನು ಮಾಡ್ಲಿ ಎನ್ನುವ ಹಾಗೆ ಗೊಂದಲದ ಗೂಡಾಗಿರುವ ಸಂದರ್ಭ ಅನುಕೂಲ ಸ್ತ್ರೀಗಳನ್ನ ಕಳಿಸಿಕೊಟ್ಟವ ನಾನು. ಪರಿಣಾಮವನ್ನ ತಿಳಿಯಬೇಕಲ್ವಾ? ಇವತ್ತು ಅದೆಲ್ಲವೂ ತಲೆ ಕೆಳಗಾಗಿದೆ ಎನ್ನುವುದು ಅರ್ಥ ಆಗಿದೆ. ನಾವು ಸಾಯ್ಬೇಕು, ಸ್ವರ್ಗ ಪಡಿಬೇಕು, ಅದಕ್ಕಾಗಿ ಪ್ರಯತ್ನಶೀಲ ನಾನು. ಹೋಗಬೇಕು ಅಂತಾದ್ರೂ ಒಬ್ಬನೆಯ ವ್ಯವಸ್ಥೆ ಎಲ್ಲ ವ್ಯವಸ್ಥಿತವಾಗಿ ಆಗಬೇಕು. ಯಾರಲ್ಲಿ ಸ್ವರ ಅದೇ ಜನ ಎಲ್ಲೂ ಕಾಣ್ತಾ ಇಲ್ಲ. ಹೌದಾ? ಯಾರು ಇರ್ಬಹುದು? ಕಣ್ಣು ಸರಿ ಬಿಡಿ. ಕಣ್ಣು ಎಲ್ಲ ಎಷ್ಟು ಬಿಟ್ಟರು ಅಷ್ಟೇ. ಸ್ವರ ಅದೇ ಜನ ನೀವು ಈ ರೀತಿ ನಾನೀಗ ಪ್ರಥಮ ನೋಡುವುದು ಏನು? ಘೋರ ರಾವಣನಾಗಿ ನಾನು ನೋಡುವುದು ಹೊಸ್ತೇನಲ್ಲ. ಇದು ಹೇಗ ಶೃಂಗಾರ ರಾವಣ. ಶೃಂಗಾರ ಮಾಡ್ಕೊಂಡ್ರೆ ನೀವು ಇಷ್ಟು ಚಂದ ಕಾಣ್ತೀರಿ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಶೃಂಗಾರ ಮಾಡ್ಕೊಂಡು ಚಂದ ಆಗಬೇಕಾಗ್ತಿಲ್ಲ, ಚಂದ ಇರುವುದ್ರಿಂದಲೇ ಶೃಂಗಾರ ಒಪ್ತದೆ ಅಂತ. ಹಾಗಿದ್ರು ನೀವು ಚಂದವೇ. ಅಡ್ಡಿಲ್ಲ ಮುಂಡಾಸು. ಎಂತ ಮುಂಡಗಾಸ ನಿಂದು ಮುಂಡಾಸು. ಹೌದೌದೌದು. ತಲೆಗೆ ನೀವು ಕಟ್ಟಿದ್ದೀರೋ ನಿಮಗೆ ತಲೆ ಕಟ್ಟಿದ್ದಾರೋ ಮುಂಡಾಸ್ ಕಟ್ಟಿದ್ದಾರೋ ಅಂತ ನನಗೊಂದು ಅರ್ಥ ಆಗ್ಲಿಲ್ಲ. ಇದು ಹಾಗಲ್ಲ, ಇಲ್ಲ ಹುಟ್ಟಿ ಬಂದ ಹಾಗೆ. ಈಗ ತಾನೇ ಹುಟ್ಟಿ ಬಂದಿತ್ತೋ ಎಂಬಂತೆ. ಆಹಾ ಆ ತುರಾಯಿ
ಬಂಗಾರ ಇದ್ರು ಈ ತುರ ಬೆಳ್ಳಿದ್ದೆ ಹಾಕಿದ್ದೀರಿ, ತಾವ್ರೆ ಬೆಳ್ಳಿದ್ದೆ ಹಾಕಿದ್ದೀರಿ ಯಾಕೆ? ಯಾಕೆ? ಬಂಗಾರ ಇದ್ರು ಬೆಳ್ಳಿನೂ ಉಂಟು ಅಂತ ತೋರ್ಪಡಿಸುವುದಕ್ಕಾಗಿ ಹಾಕೊಂಡಿದ್ದು. ಎಷ್ಟಿಲ್ಲ ನಮ್ಮಲ್ಲಿ ಬಂಗಾರ. ಬರೇ ಬಂಗಾರಕ್ಕಷ್ಟೇ ಬೆಲೆ ಅಲ್ಲ, ಇತ್ತು ಬಂಗಾರ ಈಗ ಬೆಳ್ಳಿಗೂ ಬೆಲೆ ಹೆಚ್ಚಾಗಿದೆ ಎನ್ನುವುದನ್ನು ತೋರಿಸುವುದಕ್ಕೆ. ಹೌದೌದು. ಮತ್ತೆ ಬಂಗಾರ ಎಲ್ಲುಂಟು ಕೇಳಿದ್ರೆ ಅಷ್ಟು ನಿಮ್ಮ ಹತ್ರ ಇರುವುದು. ಕಳಕಳಂಕೆ ಅಷ್ಟು ನಿಮ್ಮ ಹತ್ರ ಇರುವುದು ಅಲ್ವೇನ? ಹೌದಪ್ಪ. ಎದೆಹಾರ ಅಯ್ಯಪ್ಪ ಪಳ 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 ಹೊಳಿತಾ ಉಂಟು. ಎಂತ ನಿಮ್ಮ ಎದೆಗಿದ್ರಿಂದ ಒಂದು ಆಕಾರ ಬಂದಿದೆ. ಅಲ್ವೇನ? ಎದೆಗೆ ಆಕಾರ. ಕೀರ್ತಿ ಈ ನಿಮ್ಮ ಭುಜಕ್ಕೆ ಇದ್ದ ಕಾರಣ ಅದಕ್ಕೊಂದು ಕೀರ್ತಿ ಅಲ್ವೇನ? ಇಲ್ಲವಾದ್ರೆ ಅಪಕೀರ್ತಿ ಆಗಿತ್ತು. ತೋಳು ಕಟ್ಟು ಬಾಜು ಬಂದು ಅದಾಯ್ತಾ? ಮಳೆ ಬರ್ತದೆ ನೋಡ್ದೆ. ಇನ್ನು ಕರ್ಮ ನೀನಂತೂ ಬೇಡದಂತ ಹೇಳ್ಬೇಡ. ಹಾಗಲ್ಲ ಮತ್ತೆ ಆ ರೀತಿ ಪಳ 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 ಹೊಳಿತಾ ಉಂಟು. ಮೇಲ್ಗಡೆ ಒಂದು ನಕ್ಷತ್ರವೂ ಇಲ್ಲ, ಎಲ್ಲವೂ ಇಲ್ಲೇ ಹೊಳಿತಾ ಉಂಟು. ಹಾಗಾಗಿ ಹೇಳಿದ್ದು. ಓ ಈ ಸಿದ್ಧತೆಗಳೆಲ್ಲ ಯಾಕಾಗಿ? ನಾನು ಎಣಿಸಿದ್ದನ್ನ ಪಡೆದುಕೊಳ್ಳಬೇಕಿರಲು ಸುಖವಾಗಿ ಈ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳಲ್ಲಿ ಹೊರಟವ ನಾನು. ಎಲ್ಲಿಗೆ ಯಾವಾಗ ಕೇಳು. ಅಶೋಕವನಕ್ಕೆ ಹೋಗಬೇಕು, ಸೀತೆಯನ್ನ ನನ್ನಂತ ಒಲಿಸಿಕೊಳ್ಳಬೇಕು. ಓಹೋ ನೋಡ, ಒಟ್ಟಾರೆ ನಾವು ಹೋಗಿ ಮಾತಾಡುವುದಲ್ಲ. ಈ ಹೆಂಗಸರು ಹೆಣ್ಮಕ್ಕಳೆಲ್ಲ ಒಲಿಯುವುದಿದ್ರೆ, ಮಾತಾಡುವುದಿದ್ರೆ, ನಾಚುವುದಿದ್ರೆ ಯಾವುದಕ್ಕೆ? ಒಂದು ನೈಜವಾದಂತಹ ಮಾತಿಗೆ ಅಲ್ವಾ? ಹೊಗಳಿಕೆಗೆ. ಹೌದೌದು ಅಲ್ವೋ? ಇನ್ನೊಂದು ಆಭರಣಕ್ಕೆ, ಇನ್ನು ಬಿಟ್ರೆ ಇನ್ನು ಪಟ್ಟೆ ಪೀತಾಂಬರಕ್ಕೆ. ಅಲ್ವೇನೋ? ಹೌದೌದೌದು. ಅವಳನ್ನ ನನ್ನಂತ ಒಲಿಸಿಕೊಳ್ಳಬೇಕು ಅಂತಾದ್ರೆ ಸಿದ್ಧತೆಗಳಾಗಬೇಕು. ಯಾವ್ಯಾವ ರೀತಿಯಾದಂತ ಹೊಸ ಹೊಸ ಸೀರೆ ಉಂಟು ಎಲ್ಲ ಗಂಟು ಕಟ್ಟು. ಆಭರಣಕ್ಕೆ ಆಭರಣ ಕೊರತೆಯೇ ಇಲ್ಲ. ಎಷ್ಟು ಬೇಕು ಅಷ್ಟು ಉಂಟು. ಎಲ್ಲವನ್ನ ಸಿದ್ಧಪಡಿಸಿಕೋ. ಆಯ್ತು ಸಿದ್ಧ ಮಾಡ್ಕೋ. ಸಿದ್ಧ ಆಯ್ತು. ಹೇಳಿದ್ದೆಲ್ಲ ಅದ್ರಲ್ಲಿ ಉಂಟಲ್ಲ, ಎಲ್ಲ ಉಂಟು. ಹೆಚ್ಚಿಗೆ ಉಂಟು ಬಿಟ್ರೆ ಕಡಿಮೆನೇ ಇಲ್ಲ ಇದರಲ್ಲಿ. ನಮ್ಮಲ್ಲಿ ಯಾವತ್ತು ಕಡಿಮೆ ಅಂತ ಆಗಬಾರ್ದು. ಸ್ವಲ್ಪ ಹೆಚ್ಚಾದ್ರೂ ಒಡ್ಡಿಲ್ಲ, ಕಡಿಮೆ ಅಂತ ಆಗಬಾರ್ದು. ತೋರ್ಪಡಿಸ್ಕೊಳ್ಬೇಕು ಇಂತಿಷ್ಟು ಉಂಟು ಅಂತ. ಅಲ್ವೇನೋ? ಹೌದು. ಎಲ್ಲ ಗಂಟು ಕಟ್ಟಾಗಿದೆ. ಕಟ್ಟಾಗಿದೆ. ಆದಷ್ಟು ಬೇಗ ಸೀತೆಯನ್ನ ಕಾಣಲು ಸುಖವಾಗಿ ನಾವು ಹೊರಡುವುದು ಅಶೋಕವನಕ್ಕೆ ಹೋಗುವ. ಸೀತೆಯನ್ನು ತಂದು ಇರಿಸುವ ಕಾಲಕ್ಕೆ ಅಶೋಕವನ ಇದ್ದ ಬಗೆಯಾದ್ರೂ ಹೇಗ? ಅಚ್ಚ ಹಸಿರಿನಿಂದ ತುಂಬಿತ್ತು. ಹಚ್ಚ ಹಸಿರಿನಿಂದ ತುಂಬಿ ಹುಚ್ಚು ನೀನು. ಅಚ್ಚ ಹಸಿರಿನಿಂದ ತುಂಬಿತ್ತು. ಇವತ್ತು ಹೂ ಬಳ್ಳಿಗಳೆಲ್ಲ ಬಾಡಿದೆ. ಹೌದು ಮಾರ್ರ. ಅಲ್ವೇನೋ? ಎಂತ ಆಯ್ತು ಗೊತ್ತಾಗಲಿ. ಏನೇ ಇರಲಿ, ಇದಕ್ಕೊಂದು ಹೊಸದಾದಂತ ಚೈತನ್ಯವನ್ನು ನೀಡಬೇಕು ಅಂತಾದ್ರೆ ಏನ್ ಮಾಡ್ಬೇಕು? ಯಾರಿಗೆ ಜೋರ್ ಮಾಡ್ತೀವಿ? ಏನ್ ಮಾಡ್ಬೇಕು? ನಾವೇ ಬರಬೇಕು ಎನ್ನುವುದು ಇದರ ತಾತ್ಪರ್ಯ. ಏಯ್, ಸೀತೆಯಲ್ಲಿದ್ದಾಳ? ಗಂಟನ್ನು ತಂದ ಮನೆಯಲ್ವೇನೋ? ಹೌದೌದು. ಆ ಗಂಟನ್ನ ಕಾಲ ಬುಡದಲ್ಲಿ ಇರಿಸೋ. ಇಲ್ಲ ಅಲ್ವಾ? ಅವಳ ಕಾಲ ಬುಡ ನೀವು ಅದಷ್ಟು ಹೇಳ್ಬೇಕ ಬೇಡ? ಕಾಲು ಬುಡದಲ್ಲಿ ಇರಿಸಿ ಅಂದ್ರೆ ನಿಮ್ ಕಾಲು ಬುಡ ಅಂತ ನೋಡಿದೆ ಅಲ್ಲಿ ಅಲ್ಲ. ಬರೇ ಗಂಟಿಟ್ರಾಯ್ತೇನೋ? ಏನು ಗಂಟು ಬಿಡ್ಸ. ಎಂತದ ಇದು ಗಂಟು ಬಿಡಿಸು ಅಂದ್ರೆ? ಯಾರದ್ದು? ಅಲ್ಲ, ನಾನು ಅವನ ಹತ್ರ ಹೇಳಿದೆ ಇಷ್ಟೆಲ್ಲ ಬಿಗಿ ಬೇಡ, ಅವ್ರಿಗೆ ಆಗುವುದಿಲ್ಲ, ಹೊಸ್ತಾ ಕಟ್ಕೊಳ್ಳೋದು. ಆದ್ರೂ ಗಂಟು ಬೀಗೂ ಕಟ್ಟಿದ್ದಾನೆ. ಏ ಹುಚ್ಚ, ಹೇಳಿದ್ದು ಈ ಗಂಟು ಬಿಡಿಸು ಅಂತ ಅಲ್ಲ, ತಂದಿರುವ ಆಭರಣದ ಗಂಟನ್ನು ಬಿಡಿಸು. ಅದಷ್ಟು ಸರಿಯಾಗಿ ಹೇಳ್ಬೇಕಾ ಬೇಡವ ನೀವು? ಬಿಡಿಸ್ತೇನೋ? ಬಿಡಿಸಲಾಗಿತ್ತಪ್ಪ. ತಡೀರಿ, ಬಿಡಿಸ್ದೆ. ಬಿಡಿಸ.
ಬಿಡಿಸಿದ್ರಾಯ್ತೇನೋ. ಬಿಡ್ಸಾಯ್ತು. ಪ್ರತಿ ಒಂದೊಂದು ಆಭರಣದ ಪ್ರತ್ಯೇಕವಾಗಿ ಅವಳಿಗೆ ತೋರಿಸಿಕೊಡ್ಬೇಕು ವಿವರಣೆ ಸಹಿತ. ಇದು ನೋಡಿ, ಇದು ಭುಜಕೀರ್ತಿ ಹೇಳ್ತೇವೆ. ಇದು ನಿಮಗಾಗಿ ನಮ್ಮ ಯಜಮಾನರು ಹೇಳಿ ಮಾಡಿಸಿದ್ದು. ಭಾರಿ ಒಳ್ಳೇದುಂಟು, ಇಲ್ಲಿ ಎಲ್ಲೂ ಸಿಗುವುದಿಲ್ಲ, ಅಪರೂಪದ್ದು. ನಿಮಗಾಗಿ ತಂದಿದ್ದು, ಭಾರಿ ಒಳ್ಳೇದು. ಇಲ್ಲಿ ನೋಡಿ ಹೇಗೆ ಹೊಳಿತಾ ಉಂಟು. ರಾಮ ಅಲ್ಲ ಇದು, ಪ್ರಯೋಜನ ಇಲ್ಲ. ಬಿಡು ಬೇರೆ ಬಿಟ್ಟೆ. ಇದು ಎದೆ ಹಾಲ ಹೇಗುಂಟು ನೋಡಿ. ಈಗಲ್ಲ, ಒಂದ್ ಸ್ವಲ್ಪ ದಿವಸ ಹೋಗಿ 4 ಹನಿ ಮಳೆ ಬೀಳ್ಬೇಕು, ಆಮೇಲೆ ಹಿಡಿಬೇಕು. ಇದನ್ನ ನೋಡ್ಬೇಕು, ಆವಾಗ ಪಳಪಳ ಹೊಳೆಯುವ ರೀತಿ ನೋಡ್ಬೇಕು. ಯಾವುದು ಇದ ಮಳೆ ಬಿದ್ದಿರೋದು ಪಳಪಳ ಹೊಳೆಯುವುದು. ಅದರ ಮೇಲಿದ್ದಂತ ಧೂಳೆಲ್ಲ ಹೋಗ್ತದ, ಆವಾಗ ಪಳಪಳ ಹೊಳೆಯುವುದು ನೋಡ್ಬೇಕು. ಇದು ನಿಮ್ಗಾಗಿ ತಂದಿದ್ದು, ಭಾರಿ ಒಳ್ಳೇದುಂಟು. ಇದು ತಗೊಳ್ತಾ ರಾಮ. ಓಹೋಯ್ ಬೇಡ. ಇದು ನೋಡಿ ವೀರಗಸ. ಇದು ಕಟ್ಟುವುದಲ್ಲಿ ಗೊತ್ತುಂಟಾ? ಇಲ್ಲಿ ಕಟ್ಟುವುದು. ಇದು ಭಾರಿ ಒಳ್ಳೇದುಂಟು. ನೀರ್ ಕಟ್ಕ ಸಾಯಲ್ಲಿ ಅದನ್ನು ಕಲ್ಲು ಕಟ್ಟುವುದಾ? ಮತ್ತೆ ಸೊಂಟಾಭರಣ. ಈಗ ನೋಡಿ, ಎಲ್ಲದು ಸುಳ್ಳು ಹೇಳ್ಬೇಡಿ. ಯಾಕ? ನಿಮ್ಮ ತಂಗಿ ಕಟ್ಟಿದ್ದನ್ನು ನಾನು ನೋಡಿದ್ದೇನೆ, ಇಲ್ಲೇ ಕಟ್ಟಿದ್ದು. ಅಯ್ಯೋ, ನನ್ನ ತಂಗಿಗೂ ಉಳಿದವರಿಗೂ ವ್ಯತ್ಯಾಸ ಉಂಟು. ನನ್ನ ತಂಗಿ ಕೊರಳಿ ಕೊಟ್ಟುದು ಒಂದೇ, ಇವ್ರು ಸೊಂಟ ಕೊಟ್ಟುದು ಒಂದೇ. ಇದು ಎಲ್ಲಿ ಕಟ್ಟುವುದಂತ? ಇದು ಸೊಂಟಾಭರಣ. ಇದು ಸೊಂಟಾಭರಣ. ವೀರಗಚ್ಚ ಎನ್ನುವುದಾಗಿ ಹೆಸರು. ಭಾರಿ ಒಳ್ಳೆದುಂಟು, ಉತ್ತಮವಾದದ್ದು, ಉತ್ತಮ ಗುಣಮಟ್ಟದ್ದು. ಇದು ನೀವು ತಗೊಂಡ ಕಟ್ಕೊಳ್ತೀರಾ? ಇಲ್ಲ, ಯಾವುದೂ ಇಲ್ಲ. ಇಲ್ಲಪ್ಪ, ಒಂದೊಂದುವರೆ 22 ಕೊನೆ ಅಂತ ಇದೆ. ನಾ ಅದು ಕೇಳಿದ್ದೇನೆ, ಯಾರ್ಯಾರು ಯಾವ್ಯಾವ್ದನ್ನು ಮಾಡ್ಬೇಕು ಅದನ್ನೇ ಮಾಡ್ಬೇಕು ಅಂತ. ಆ ಕೆಲಸ ಮಾಡುವವರನ್ನು ಈ ಕೆಲಸಕ್ಕೆ ತಕೊಂಡು ಬಂದ್ರೆ ಇಂಥದ್ದೇ ಹೇಳುವುದೇ ಬಿಟ್ಟು ಮತ್ತೆಂತ? ನಾನು ಮೊದ್ಲು ಅದೇ ಉದ್ಯೋಗ ಮಾಡ್ಕೊಂಡಿದ್ದ. ಅಲ್ಲ, ಮತ್ತೆ ಹೇಳುದು ಬೇಡ. ಈಗ ನಿಮ್ಮೊಟ್ಟಿಗೆ ಬಂದ್ಮೇಲೆ ಅದೇ ನೆನಪೋಗುದು ನನಗೆ. ಬೇಡ ಬಿಡು, ಆಭರಣಗಳು ಗೊತ್ತಾಗ್ಲಿಲ್ಲ ಅಂತ ಆಯ್ತು. ವಿಶೇಷವಾದಂತ ಪಟ್ಟೆ ಪೀತಾಂಬರಗಳು ಉಂಟು. ಒಂದೊಂದೇ ತೋರ್ಸ. ಇದು ಪೀತಾಂಬರ. ಇದು ನೋಡಿ, ಒಳ್ಳೆ ಸೀರೆ. ಇದು ಉತ್ತಮವಂತ ಗುಣಮಟ್ಟದ ಸೀರೆ. ಇದು ಹೆಣ ಸೀರೆ. ಇದು ನಿನ್ನ ಅಪ್ಪನ ಹೆಣಕ್ಕದ್ದು ಅಂತದ. ಇದು ಹೆಣದ ಸೀರೆ, ಹೆಣದ ಸೀರೆ ಅಲ್ಲ. ಇದು ಹೆಣದ ಸೀರೆ. ಇದು ಒಳ್ಳೆ ಉಂಟು. ಇದು ಬಣ್ಣನೂ ಒಳ್ಳೆ. ಇದು ರಾಮನ, ಎಲ್ಲದ್ದು ರಾಮನ. ಇದು ನೋಡಿ, ಈ ಬಣ್ಣ ನೋಡಿ ಯಾರು ಮೆಚ್ಕೊಳ್ಳಬೇಕು. ಇದು ಹುಳು ಸೀರೆ. ಇದು ಯಾವ ಹುಳುವ? ಇದು ಹುಳು ರೇಷ್ಮೆ. ರೇಷ್ಮೆ ಹುಳು ಸೀರೆ. ಇದು ಬೇಕಾ? ಇದು ಬಾರಿ ಒಳ್ಳೆ ಉಂಟು ನೋಡಿ. ಇದು ನೋಡಿ, ಎಷ್ಟು ದೊಡ್ಡ ಉಂಟು. ಇದು 52 ಮೊಳ ಉಂಟಿದೆ. ಎಷ್ಟು ಮೊಳ? 52. ಒಂದು ಮೊಳಕ್ಕೆ ಎಷ್ಟು? ಅದು ಎಷ್ಟು ಆಗ್ಲಿ 52 ಇತ್ತು ಸುಳ್ಳ. ಅವ್ರು ಎಷ್ಟುಗಳು ತಗೊಳ್ತಾರ? ಸರಿ 52. ಎಷ್ಟು ಅನುಮಾನ ಉಂಟು ನಿಮ್ಗೆ? ನನಗೆ ಅನುಮಾನ ಇಲ್ಲ. 52 ಅನುಮಾನ ಬರ್ತಿದ್ರೆ ಆಯ್ತು. ಇಲ್ಲಿ ನೋಡಿ, ಲೆಕ್ಕ ಮಾಡಿ ತೋರಿಸಬೇಕಾದ್ರೆ. ಇಲ್ಲಿ ನೋಡಿ, ಏನು ಇದು ಸಣ್ಣದಂತ ತಿಳ್ಕೊಂಡ? ಸ್ವಲ್ಪ ದೊಡ್ಡದಲ್ಲ ಇದು. ನೋಡಿ, 15, 38, 40. ಹೆಚ್ಚಾಯ್ತಲ್ಲ. 50 ಬಂದ್ಬಿಡ್ತು. 52. 52 ಮೊಳ ಉಂಟು. ಇದು ಬೇಕಾ? ರಾಮನೇ. ಇದಕ್ಕೂ ರಾಮನೇ. ಯಾವುದು ಪ್ರಯೋಜನ ಇಲ್ಲ, ಎಲ್ಲದಕ್ಕೂ ರಾಮನೇ ಉತ್ತರ ಬಿಟ್ಟರೆ ಮತ್ತೆ ಎಂತದ್ದು ಇಲ್ಲ. ಹೌದೇನ? ಹೌದೌದು. ಒಂದು ಕೆಲಸ ಮಾಡಿ. ಎಂತ ಮಾಡುದು? ಕನಕಾಭರಣಗಳಿಗೂ ಸೀರೆಗೂ ಮನ ಸೋಲುವವಳಲ್ಲ. ತಂದಿರುವ ಗಂಟನ್ನ ಹಾಗೆ ಕಾಟು ತಂದದಾಗೆ ಕೊಟ್ಟುದಾಯ್ತಲ್ಲ. ಎಂತ ಮಾಡುದು ಈಗಂತ ನಾ ತರುವುದೇ ಇಲ್ಲ. ಇದು ಮಾರ ಕೊಟ್ಟಾಯ್ತು, ಎಂತ ಮಾಡುದು ಈಗ? ತೆಗೆದ ಬದಿಗಿರಿಸ. ಏ ದೂತ, ಓ ನಾಥ, ಅವಳು ನಾವಾಗೆ ಮಾತಾಡಿಸಬೇಕೆನ್ನುವ ಹಂಬಲದಲ್ಲಿದ್ದಾಳೋ ಏನು? ಇದ್ರು ಹಾಗಿರ್ಬೋದು. ನಿನಗೊಂದು ಅವಕಾಶ ಕೊಡ್ತೇನೆ. ಏನು? ನೀನೇ ರಾವಣನಾಗಿ ಅದು 4 ಮಾತು. ಯಾರು? ಪಿಸಾಡ. ನಾನು ರಾವಣನಾಗುವುದು? ಒಡೆಯ, ರಾವಣನ ಕತೆ ಬಿಡಿ. ರಾವಣ ವೇಷ ಮಾಡ್ಲಿಕ್ಕಾದ್ರೂ ನಾ ಜನ ಆದಿತ್ತ. ರಾವಣ ಕತೆ ಬಿಡುವ. ರಾವಣ ವೇಷ ಹಾಗಲ್ಲ. ಯಾಕೆ ಗೊತ್ತಾ? ಆತ್ಮಶ್ಲಾಘನೆ
ಆತ್ಮಹತ್ಯೆಗೆ ಸಮಾನ ಅಂತ ಹೇಳಿದ್ರು. ಹೌದೌದು. ನನ್ನ ಕುರಿತಾಗಿ ನಾನೇ ಹೇಳಿಕೊಳ್ಳುವುದೇನೋ, ನೀನೇ ರಾವಣನಾಗಿ ಒಂದು ಎರಡು ಮಾತು ಅವಳನ್ನ ಒಲಿಸುವಲ್ಲಿ. ಇದು ನಮ್ಗೆ ಗೊತ್ತಲ್ಲ, ಬರುವುದಿಲ್ಲ. ಚಾಪು ಜಾಪು ಜರಿ ಜರಿ ಒಂದ್ಸಾರಿ ನೀವು ಹಿಡ್ಕೊಂಡು ಮಾಡ್ತೋಸ್. ಪ್ರಥಮದಲ್ಲಿ ನಗೆ ಆಡಿದನು. ಹಾಗೆ ಸೀತಾ ಗಾಂಭೀರ್ಯ ಬಿಡಬಾರದು. ಹಾ 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 ಎಲ್ಲಿಯೂ ಸ್ವರವನ್ನು ಕೆಳಗಿಳಿಸಬೇಡ. ಮೇಲ್ಮನೆ ಇನ್ನೆಲ್ಲ ಶ್ರುತಿ ಮೇಲೆ ಹೋಗ್ತಾ ಹೋಗುದು ಬಿಟ್ಟು ಕೆಳಗೆ ಹೋಗುದಿಲ್ಲ. ಹೌದಲ್ಲ? ಹೌದು. ಇದು ಹಿಡ್ಕೋ. ಜಾಪು ಪ್ರಥಮದಲ್ಲೇ ನಗೆ. ಅದಲ್ಲ, ನಗೆ ಆಯ್ತು. ಶಬ್ದ ಶಬ್ದ ಬರ್ಬೇಕಾ? ಇದು ನೀವೆಲ್ಲಿರ್ತೀರಿ? ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೆ ಹೇಳು. ಸೀತಾ, ಓ ಸೀತಾ, ಎಂತ ಸ್ವರಕ್ಕೆ ಅಂತ ರಾಗ ಹಿಡಿತು. ಇದು ಮೇಲ್ಮನಿ ಸ್ವರ. ಸೀತಾ, ಅಯ್ಯೋ ಅಯ್ಯೋ ಸೀತಾ, ಎಂತ ನಿನ್ ಜೀವ ಹೋಗ್ತದ? ಎಂತದ? ಅಲ್ಲಿಂದನೇ ಒಂದು ಪ್ರಾರಂಭ. ತಗೋ ತಗೋ ಗೊತ್ತೇ. ತಗೋ. ಸೀತಾ, ಸೀತಾ, ಓಹೋ ಸೀತಾ, ಸೀತು, ಅಯ್ಯ ಬಾ, ಸೀತಾ, ಸೀತಾ. ಶಬ್ದ ಮುಂದೋಗ್ ಸಾಯ್ಲ. ನಿನಗೆ ಶೀತ ಆದ್ರೂ ಉಳಿದ ವ್ಯವಸ್ಥೆ ಉಂಟು ಅಲ್ಲಿ. ಸೀತಾ, ನಾನು ಲಂಕಾಧೀಶ, ಲಂಕಾ 14 ದೇಶ. 14 ನಿಂದು. ಲಂಕಾಧಿನಾಥ. ಲಂಕಾಧಿನಾಥ. ನಾನು ಮಾಡಿದ ಸಾಧನೆ ಒಂದೋ ಎರಡೋ, ಅದರಲ್ಲಿ ಒಂದೇ ಹೇಳಬಲ್ಲೆ. ನಾನು ಹಿಂದೊಮ್ಮೆ ಕೈಲಾಸವಾಸಕ್ಕೆ ಹೋದವ. ನಾನು ಕೈಲಾಸವಾಸ್ಕ ಕೈಲಾಸ ಪರ್ವತವನ್ನ ಎತ್ತುವುದಕ್ಕೆ ಹೋದವ. ಆ ಸಂದರ್ಭದಲ್ಲಿ ನನ್ನ ಕೈಯನ್ನು ಅಡಿ ಹಾಕಿ, ಕೈಲಾಸ ಪರ್ವತ ಅಡಿಯೆಲ್ಲ ಹಾಕಿ ಏನು ಎತ್ತಬೇಕನ್ನುಷ್ಟರಲ್ಲಿ ನನ್ನ ಕೈಯಲ್ಲಿ ಸಿಕ್ಕೊಂಡು ವಿಲಿ ಒದ್ದಾಡಿ ನಾನು ನನ್ನ ಸಾಹಸದ ವಿಚಾರ ಹೇಳ್ಬೇಕು. ಒಂದು ಕೈ ಸಿಕ್ಕು ಒದ್ದಾಡದಲ್ಲ ಹೇಳು ಅಂತ ಹೇಳಲಿಲ್ಲ. ಕೈ ಸಿಕ್ಕ ಸುಳ್ಳವನ ಪರಮೇಶ್ವರ ಬಂದ ಮೆಚ್ಚಿದ ಅಲ್ಲಿ ಹೇಳು. ಈ ಕೈ ಸಿಕ್ಕದಂತೆ ಮಾಡು. ಆ ಪ್ರಕರಣ ಅಲ್ಲಿ ಬಿಡ. ಪರಮೇಶ್ವರ ಬಂದು ಮೆಚ್ಚಿದ್ದಾನೆ ನನ್ನ ಸಾಹಸವನ್ನು ನೋಡಿ. ಸೀತಾ, ವಾ ಸೀತಾ, ಇಲ್ವಾ ಲಂಕಾಧೀಶ ಎಷ್ಟು ತಲೆ ಆಯ್ತಾ? 10 ತಲೆ. 10 ತಲೆ 20 ತೋಳುಳ್ಳಂತ ಲಂಕಾಧೀಶ ರಾವಣ ನಾನು ಓದಿದ್ದೇನೆ. ಸೀತಾ, ಮಾತಾಡು ಸೀತಾ, ಮಾತಾಡು. ಇದಕ್ಕೂ ರಾಮನೇ ಒಡಿಯ, ರಾಮನೇ ಗತಿ. ಅವಳು ಹೇಳ್ತಾಳೆ ಅಂತ ನೀನು ಹೇಳುವುದೇ? ಇಲ್ಲ, ಎಲ್ಲದಕ್ಕೂ ರಾಮನ ಕಲಿಸ್ತಾ ಇದ್ವಿ. ಬೇಡ ಬಿಡು. ನೀನು ಹೇಳಿದ್ರೆ ಅವಳಿಗೆ ಅರ್ಥ ಆಗುವುದಿಲ್ಲ. ಯಾರು ಹೇಳ್ಬೇಕು ಅವರೇ ಹೇಳ್ಬೇಕೆನ್ನುವುದು ಅವಳ ಮನದ ಹಂಬಲ. ಸಂಕಟದಿಂದ ಬಂದ್ರೆ ಮಾತ್ರ ತೀರ್ಥ. ನಾನು ಮಾತಾಡಿಸ್ತೇನೆ. ನಾನೇನು ಮಾಡ್ಬೇಕು? ಅನಿವಾರ್ಯ ಇದ್ರೆ ಕರೀತೇನೆ. ಅಲ್ಲಿ ತನಕ ಹೋಗು ಅಂತ ಹೇಳಿದ್ರೆ ಬೇಸರ ಆಗಬಹುದು. ನೀವು ಅಳಸು ಅಂತ ಹೇಳುವುದಲ್ವೇ? ಇಷ್ಟೆಲ್ಲ ಮಾಡಿದ್ದಕ್ಕೆ ಧನ್ಯವಾದಗಳು. ನಾನು ಬರ್ತೇನೆ. ಇದು ಗಂಟ ತಕೊಂಡು ಹೋಗು. ಆಯ್ತು. ಓ ಸೀತಾ, ಮರನಸ್ತ್ರತಾಗಿ ಬಿಗು ಏರಿನಲ್ಲೇ ದಿನ
ನಾರಿಯನ್ನ ಮೇಲೆ ದಯ ತೋರೆ ತಮ್ಮಯ್ಯ ನಾರಿಯನ್ನ ಮೇಲೆ ದಯ ತೋರೆ ದಯ ತೋರೆ ದಯ ತೋರೆ ದಮ್ಮಯ್ಯ 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 ನಾರಿಯನ್ನ ಮೇಲೆ ದಯ ತೋರೆ ದಯ ತೋರೆ ದಯ ತೋರೆ ದಮ್ಮಯ್ಯ ಇಪ್ಪತ್ತು ತೋಳಿಂದ ತೆಗೆದು ಅಪ್ಪಿಕೊಂಬುದಕ್ಕೆ ಇಪ್ಪತ್ತು ತೋಳಿಂದ ಅಪ್ಪಿಕೊಂಬುದಕ್ಕೆ ಅಲ್ಪ ಮನಸ್ಸಲ್ಲ ಅಲ್ಪ ಮನಸ್ಸಲ್ಲ ಕೇಳು ಕರ್ಪೂರ ಸುಗಂಧಿ ಅಲ್ಪ ಮನಸ್ಸಲ್ಲ ಕೇಳು ಕರ್ಪೂರ ಸುಗಂಧಿ ಚಪ್ಪರ ಮಂಚದ ಮೇಲೆ ಚಂದದಿ ಉಯ್ಯಾಲೆ ಚಪ್ಪರ ಮಂಚದ ಮೇಲೆ ಚಂದದಿ ಉಯ್ಯಾಲೆ 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 ಚಪ್ಪರ ಮಂಚದ ಮೇಲೆ ಚಂದದಿ ಉಯ್ಯಾಲೆ ಚಂದದಿ ಉಯ್ಯಾಲೆ 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 ದರ್ಪಗನಾಟದಿ ನಿನ್ನ ತಣಿಸುವೆ ನಾ ತಣಿಸುವೆ ದರ್ಪಗನಾಟದಿ ನಿನ್ನ ತಣಿಸುವೆ ಮನ ತಣಿಸುವೆ ಮನ ತಣಿಸುವೆ ನಾ ಮುನ್ನ ದರ್ಪಗನಾಟದಿ ನಿನ್ನ ತಣಿಸುವೆ ನಾ ಮುನ್ನ
ಕಣ್ಣರಳಿಸಿ ಕಂಡೆಂತಾದ್ರೆ ಪ್ರಪಂಚದಲ್ಲಿ ನಿನ್ನ ಭಾಗ್ಯಕ್ಕೆ ಎಡೆಯಿಲ್ಲದೆ ಹೋಗ್ತದೆ. ಬಂದವ ಯಾರು? ಮೂರು ಲೋಕದಲ್ಲಿ ಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ದಶಕಂಠ ಈ ರಾವಣ ಅಲ್ಲ, ರಾವಣೇಶ್ವರ ಹರನಿಂದಲೇ ಅನುಗ್ರಹಕ್ಕೆ ಒಳಗಾಗಿ ಚಂದ್ರಾಯುಧವನ್ನು ಪಡೆದು ನಾನಾಗಿ ಮೆರೆದಿ ಪ್ರಪಂಚವನ್ನೇ ತನ್ನ ಹಿಡಿಮುಷ್ಟಿಯಲ್ಲಿ ಇರಿಸಿಕೊಂಡು ಆಡಿಸಿದವ ಈ ರಾವಣ. ನಮ್ಮಲ್ಲಿ ಪಂಚಾಂಗನ ಓದುವುದಕ್ಕೆ ಇರುವವ ಬ್ರಹ್ಮ, ಪ್ರಪಂಚದ ಸೃಷ್ಟಿಕರ್ತ. ಅವನನ್ನೇ ಪಂಚಾಂಗ ಓದಲಿಕ್ಕೆ ಇರಿಸಿದ್ದೇನೆ. ನಾನು ಉರಿ ಅಂತ ಹೇಳಿದ್ರೆ ಉರಿಯುವುದಕ್ಕೆ ಸಿದ್ಧನಾಗಿ ನಿಂತವ ಅಗ್ನಿ. ಭೂಮಿಯನ್ನು ತಂಪಾಗಿಸಬೇಕು, ಸುರಿ ಮಳೆ ಎನ್ನುವ ಹಾಗೆ ವರುಣನಿಗೆ ಹೇಳಿದ್ರವ ಮಳೆ ಸುರಿಸಬೇಕು. ಬೀಸು ಗಾಳಿ, ಚಾಮರ ಬೀಸುವವರು ಬೇಕಿಲ್ಲ, ವಾಯುವೆ ಗಾಳಿ ಬೀಸುವುದಕ್ಕಿದ್ದಾನೆ. ನವಗ್ರಹಗಳನ್ನು ನಮ್ಮ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿಸಿಕೊಂಡವ. ನಾನು ನಡೆದದ್ದೇ ಹಾದಿ, ಆಡಿದ್ದೇ ಮಾತು. ಇದನ್ನು ಸುದೀರ್ಘವಾಗಿ ನಡೆಸಿಕೊಂಡು ಬಂದವ ಯಾರು ಕೇಳಿದ್ರೆ ಅವ ದಶಕಂಠ. ಸೀತಾ, ಇವತ್ತು ಬಂದೆ. ಪ್ರಪಂಚದಲ್ಲಿ ಯಾರಿಗೂ ಸೋಲದಿರುವ ರಾವಣ, ಇವತ್ತು ಪ್ರಾಮಾಣಿಕವಾಗಿ ನಿನಗೆ ನಾನು ಸೋತೆ. ಸೀತಾ, ಯಾಕೆ ಈ ಸೋಲು? ಎಲ್ಲವರನ್ನ ನನ್ನ ಅಡಿಯಾಳಾಗಿಸಿಕೊಂಡೆ. ಹಾಗಂತ ಈ ನಿನ್ನ ಸೌಂದರ್ಯ ನನ್ನನ್ನು ನಿನ್ನ ಅಡಿಯಾಳನ್ನಾಗಿಸುವ ಹಾಗೆ ಮಾಡಿತು. ಪ್ರಯತ್ನಪಟ್ಟು ಕರೆತಂದೆ, ಇರಿಸಿಕೊಂಡೆ. ಹೇಗಾದ್ರೂ ಮಾಡಿ ಪಡೆಯಬೇಕೆನ್ನುವಂತಹ ದಮ್ಯವಾದಂಥ ನನ್ನ ಆಸೆಗಳೆಲ್ಲವೂ ಹಾಗೆ ಉಳಿದು ಹೋಯಿತು. ಸೀತಾ, ಹೇಳು, ಒಮ್ಮೆ ಒಮ್ಮೆ ನೀನು ಒಪ್ಪಿ ನನ್ನಿದ್ದಲ್ಲಿಗೆ ಬಂದದ್ದೇ ಹೌದು ಅಂತಾದ್ರೆ ನಿನ್ನನ್ನು ನೋಡಿಕೊಳ್ಳುವ ಬಗೆ ಹೇಗೆ? 20 ತೋಳಿಂದ ಪ್ರಪಂಚದಲ್ಲಿ ಯಾವ ಗಂಡು ಯಾವ ಹೆಣ್ಣಿಗೂ ಕೊಟ್ಟಿರದಿರಂತ ವಿಶೇಷವಾದಂತಹ ಸುಖ ನಿನ್ನ ಪಾಲಿಗೆ ಉಣಬಡಿಸುವುದಕ್ಕೆ ಸಿದ್ಧನಾಗಿ ನಿಂತವ ರಾವಣ. ಈ 20 ತೋಳಿಂದ ನಿನ್ನನ್ನು ಬಿಗಿಯಾಗಿ ಅಪ್ಪಿಕೊಳ್ಳುವುದಕ್ಕೆ ಅಲ್ಪ ಮನಸ್ಕನಲ್ಲ. ಕೇಳು, ಪ್ರಪಂಚದ ಅದೆಷ್ಟು ಹೆಮ್ಮಕ್ಕಳು ರಾವಣನನ್ನ ಪಡೆಯಬೇಕೆನ್ನುವ ಹಾಗೆ, ರಾವಣನೊಟ್ಟಿಗೆ ಉಳಿಯಬೇಕೆನ್ನುವ ಹಾಗೆ ಆಸೆಯನ್ನ ಪಡ್ತಾರೆ. ಯಾರನ್ನು ನಾನು ಕಣ್ಣೆತ್ತಿ ಕಂಡವನಲ್ಲ, ನಿನ್ನನ್ನ ಬಯಸಿದವ ನಾನು. ಒಪ್ಪಿ ಬಂದೆ ಅಂತಾದ್ರೆ ಚಪ್ಪರ ಮಂಚದ ಮೇಲೆ ಯಾವ ವೈಭವವೇ. ಆ ರಾಮನನ್ನು ಕಟ್ಟಿಕೊಂಡು ಜೀವನದಲ್ಲಿ ಯಾವ ಸುಖವನ್ನು ಅನುಭವಿಸಬಲ್ಲೆ? ಕಾಡಿನ ಜೀವನ ಕಷ್ಟವಾದೀತು, ನಾಡಿನ ಜೀವನ ನಿನಗರಿವಿಲ್ಲದ ಹಾಗೆ ನಿನ್ನ ಪಾಲಿಗೆ ಈಗ ಅನುಭವಿಸುವುದಕ್ಕೆ ಬಂದು ನಿಂತಿದೆ. ಕನಕಲಂಕೆಯ ಒಡೆಯನಾದಂಥ ನನ್ನನ್ನು ಒಪ್ಪಿ ಬಂದೆ ಅಂತಾದ್ರೆ ಚಪ್ಪರ ಮಂಚದ ಮೇಲೆ ನಿನ್ನನ್ನು ಕುಳ್ಳಿರಿಸಿ 20 ತೋಳಿಂದಾಗಿಯ ಉಯ್ಯಾಲೆಯನ್ನ ತೂಗಿ 10 ತುಟಿಗಳಿಂದ ನಿನ್ನನ್ನು ಚುಂಬಿಸುತ್ತಾ ವೈಭವದಲ್ಲಿ ನಿನ್ನನ್ನು ಮೆರೆಸುವುದಕ್ಕೆ ಸಿದ್ಧನಾಗಿ ನಿಂತವ ನಾನು. ಕೇಳು, ಏನು ಬೇಕು ಅಂತ ಕೇಳು. ಚರಾಚರ ಪ್ರಪಂಚದ ಜೀವರಾಶಿಗಳಲ್ಲಿ ಇಲ್ಲದಿರುವಂತ ವಿಶೇಷವಾದಂತಹ ವಸ್ತುವು ನೀನು ಬಯಸಿದೆ ಅಂತಾದ್ರೆ ಕೇಳಿ ಬಾಯಿ ಮುಚ್ಚುವುದರೊಳಗೆ ನಿನ್ನ ಕಾಲ ಬುಡದಲ್ಲಿರ್ತದೆ. ಯಾವ ಸುಖ ಬೇಕು, ಯಾವ ವೈಭವ ಬೇಕು, ಯಾವ ಸಂಪತ್ತು ಬೇಕು ಕೇಳು. ಅಲ್ಲ, ಕೇಳುವುದು ಬೇಡ, ನೋಡುವುದು ಬೇಡ. ಪ್ರಪಂಚವನ್ನೇ ಅಲ್ಲಾಡಿಸಿರುವಂತಹ ರಾವಣ ಅಶೋಕವನದಲ್ಲಿ ನಿಂತಿರುವಂಥ, ಅಲ್ಲ ಇಲ್ಲೇ ಇರುವಂಥ ಸೀತೆಯ ಹತ್ತಿರಕ್ಕೆ ಬಂದರೂ ನೋಡುವುದಿಲ್ಲ ಅಂತಾದ್ರೂ ಬಿಡು. ಆದ್ರೆ ನನ್ನನ್ನ ಕಂಡು ಒಮ್ಮೆ ಮಾತನಾಡ ಬಾರದೇನೆ ಸೀತಾದೇವಿ, ಮಾತನಾಡ ಬಾರದೇನೆ. ಸೀತಾದೇವಿ ಮಾತನಾಡ ಬಾರದೇನೆ, ಓ ಸೀತಾದೇವಿ ಮಾತನಾಡ
ಬಾರದೇನೆ ಸೀತಾದೇವಿ ಎನ್ನೊಡನೆಯೇ ಮಾತನಾಡಬಾರದೇನೆ ಮಾತನಾಡಬಾರದೇನೆ ಸೀತಾದೇವಿ ಎನ್ನೊಡನೆ ಪ್ರೀತಿಯಿಂದ ಸೋತು ಬಂದ ಈತನೆಂಬ ಕರುಣದಿ ಪ್ರೀತಿಯಿಂದ ಸೋತು ಬಂದ ಸೋತು ಬಂದ ಈತನೆಂಬ ಕರುಣದಿಂದ ಮಾತನಾಡಬಾರದೇನೆ ಸೀತಾದೇವಿ ಮಾತನಾಡಬಾರದೇನೆ ಕಾಮಿನಿ ನಿನ್ನನ್ನು ಕಂಡು ಕಾಮನು ದಂಡೆತ್ತಿ ಬಂದು ಕಾಮಿನಿ ನಿನ್ನನ್ನು ಕಂಡು ಕಾಮನು ದಂಡೆತ್ತಿ ಬಂದು ಸಾವಧಾನದಿ ಬಿಲ್ಗೊಂಡು ಸಾವಧಾನದಿ ಬಿಲ್ಗೊಂಡು ಪ್ರೇಮದಿ ತೆಪ್ಪು ಸತ್ತು ಮಾಡಿದ ಪ್ರೇಮದಿ ತೆಪ್ಪು ಸದ್ದು ಮಾಡಿದ ಎನ್ನೆದೆಗಿಡುವ ಸಾಮರ್ಥ್ಯದಿ ಗುರಿಯ ನೋಡಿದ ಎನ್ನೆದೆಗಿಡುವ ಸಾಮರ್ಥ್ಯದಿ ಗುರಿಯ ನೋಡಿದ ತೆಪ್ಪು ಚೇಕರಿಸಿ ಆ ಮಗ ಪೋಷಣವ ನೋಡಿದ ತೆಬ್ಬು ಜೇಂಕರಿಸಿ ಆ ಮಹಾಪೋಷಣವ ಕೂಡಿದ ಬಿಡಲೆನಗೆ ತಾಗಿ ನಾ ಮೂರ್ಛಿತನಾಗಿ ಬಿದ್ದೆನಲ್ಲೆ ಬಿಡಲೆನಗೆ ತಾಗಿ ನಾ ಮೂರ್ಛಿತನಾಗಿ ಬಿದ್ದೆನಲ್ಲೆ ವಿರಹ ಬೆಕ್ಕಳಿಸಿ ಕಾಮುಕನಾಗಿ ನಾ ಬಂದೆ ಇಲ್ಲೇ ವಿರಹ ಬೆಕ್ಕಳಿಸಿ ಕಾಮುಕನಾಗಿ ನಾ ಬಂದೆ ಇಲ್ಲೇ ಇದ ಕೌಷಧಿಯ ಕೋಮಲ ಶರೀರೆ ನೀನೇ ಬಲ್ಲೆ ಇದ ಕೌಷಧಿಯ ಕೋಮಲ ಶರೀರೆ ನೀನೇ ಬಲ್ಲೆ ನಿನ್ನನ್ನು ಬಿಡಲೊಲ್ಲೆ ನಿನ್ನನ್ನು ಬಿಡಲೊಲ್ಲೆ ನಾ ನಿನ್ನನ್ನು ಬಿಡಲೊಲ್ಲೆ
ಮುತ್ತಿನಂಥ ನಿನ್ನ ಮಾತನ್ನ ಕೇಳುವುದಕ್ಕೆ ಮೈಯೆಲ್ಲ ಕಿವಿಯಾಗಿಸಿಕೊಂಡು ಬಂದವ ನಾನು. ತುಟಿ ಬಿಚ್ಚಿ ಒಮ್ಮೆಲೆ ರಾವಣ ಅಂತ ಕರೆದ್ರೆ ಸಾಕು, ಪ್ರಪಂಚದ ಯಾವ ಮೂಲೆಯಲ್ಲಿ ಯಾರಿದ್ರೂ ಸಹ ನೀನು ಬಯಸಿದ ಮುರುಗಳಿಗೆ ನಿನ್ನ ಪಾಲಿಗೆ ಒದಗಿಸಿಕೊಡುವುದಕ್ಕೆ ಸಿದ್ಧನಾಗಿ ನಿಂತಿದ್ದೇನೆ. ಆ ಅನಂಗನ ಶರದುರಿಗೆ ಸಾತು ಹಾಯಾಗಿ ಹಂಸತೂಲಿಕಾ ತಲ್ಪದಲ್ಲಿ ಮಲಗಿರುವಂತಹ ರಾವಣ ರಾತ್ರಿಯ ಕಾಲದಲ್ಲಿ ನಿದ್ದೆಗೆಟ್ಟು ಎದ್ದು ಬರ್ತಾನೆಂತಾದ್ರೆ ಅದಕ್ಕೆ ಕಾರಣ ನಿನ್ನೀ ಸೌಂದರ್ಯ. ಸೀತಾ, ಸೋತು ಬಂದೆ. ಪ್ರೀತಿಯಿಂದ ನಿನ್ನನ್ನು ಗೆಲ್ಲಲು ಸುಖವಾಗಿ ಸೋತು ಬಂದೆ. ಬಾ ಸೀತಾ, ಮುತ್ತಿನಂತ ನಿನ್ನ ಮಾತನ್ನ ಕೇಳುವುದಕ್ಕೆ ಸಿದ್ಧರಾಗಿ ನಿಂತವ ನಾನು. ಒಮ್ಮೆ ಕತ್ತೆತ್ತಿ ಕಣ್ಣರಳಿಸಿ ನನ್ನಲ್ಲಿ ಒಂದು ಮಾತನ್ನ ಕರುಣ ಬಿಟ್ಟು ಆಡಿಸಿ. ಕುಶನೆಗೆ ರಾವಣನ ಮಾತು ಜಾನಕಿಗೆ ಕಶವಾಗಿ ಕಿವಿಗೆ ನಾಟಿದವು. ಕಣ್ಣಲ್ಲಿ ಕಿಡಿಯ ಮಸಗಿ ಕೈಯಲ್ಲಿ ತೃಣವ ಮುರಿ ಬಡಗು ರಕ್ಕಸ ಗಮನಿಸುತ್ತೆ ನುಡಿದಳು. ನೋಡಿದೆಯ ನನ್ನ ಸ್ಥಿತಿಯನ್ನ? ಮತ್ತೆ 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 ನಾನಾಗಿ ಕುಳಿತಿದ್ದರೂ ಕೂಡ ಈ ದುರುಳ ಬಂದು ನನ್ನತ್ತಲೇ ಕಾಡುವುದಕ್ಕೆ ಮುಂದಾಗುತ್ತಾ ಇದ್ದಾನೆ. ಅವನಾಡುವಂತಹ ಮಾತು ಎನ್ನುವುದು ಕಿವಿಗೆ ಕರ್ಕಶವಾಗಿ ನಾಡುತ್ತಾ ಉಂಟು. ಸಹಿಸುವುದಕ್ಕಾಗದು, 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 ಆಗದು ಆಗದು. ಆದರೆ ಏನು ಮಾಡೋಣ ಹೇಳು? ಅವ ಆಡಿದಂತಹ ಪ್ರತಿಯೊಂದು ಮಾತಿಗೂ ಉತ್ತರವನ್ನು ಕೊಡಬೇಕೆನ್ನುವಂತಹ ಮನ ನನ್ನ ಪಾಲಿಗಿದ್ದರೂ ಉತ್ತರವನ್ನು ಕೊಡುವಂತಿಲ್ಲ. ಪತಿವ್ರತೆಯಾದಂತಹ ನಾನು ಪರಪುರುಷರ ಮುಖವನ್ನು ನೋಡುವ ನಿಷಿದ್ಧ. ಅದರಲ್ಲಿಯೂ ಇಂತಹ ದುರುಳನ ಮುಖವನ್ನಂತೂ ನೋಡಲೇಬಾರದು, ನೋಡಲೇಬಾರದು. ಹಾಗೊಂದು ವೇಳೆ ಅವನ ಮಾತಿಗೆ ನಾನು ಉತ್ತರವನ್ನು ಕೊಡಲಿಲ್ಲ ಅಂತಾದರೆ ನನ್ನ ಮೌನವನ್ನೇ ಸಮ್ಮತಿಯಂತೆ ತಿಳಿದುಕೊಂಡಾನು ಆತ. ಹಾಗಾಗಿ ಉತ್ತರವನ್ನು ಕೊಡಲೇಬೇಕು. ಉತ್ತರವನ್ನು ಕೊಡಲೇಬೇಕು ಅಂತಾದರೆ ನನ್ನ ರಾಮನ ಮುಂದೆ ಇವನೊಬ್ಬ ತೃಣಕ್ಕೆ ಸಮಾನ ಎನ್ನುವುದು ಗೊತ್ತಾಗಲೇಬೇಕು, ಗೊತ್ತಾಗಲೇಬೇಕು. ಹಾಗಾಗಿ 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 ಇದೋ 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 ಈ ತೃಣವನ್ನೇ ಮುಂದಕ್ಕಿಕೊಳ್ಳುತ್ತೇನೆ. ಈ ತೃಣವನ್ನೇ ರಾವಣ ಎನ್ನುವುದಾಗಿ ಭಾವಿಸ್ತೇನೆ, ರಾವಣ ಎನ್ನುವುದಾಗಿ ಭಾವಿಸ್ತೇನೆ. ಈ ತೃಣದಲ್ಲಿಯೇ ಮಾತಾಡುತ್ತೇನೆ, ಮಾತಾಡುತ್ತೇನೆ, ಮಾತಾಡುತ್ತೇನೆ. ಸರಮೇರಿ ಸಾಕ್ಷಿಯಾಗಿರು ಈ ಮಾತಿಗೆಲ್ಲ, ಸರಮೇನಿ ಸಾಕ್ಷಿಯಾಗಿರು. ದುರುಳತಾನುತ್ತಮನಂತೆ ಸುರರಿಗೆಲ್ಲ ಶ್ರೇಷ್ಠನಂತೆ, ದುರದುಳದಿಗ ಶೂರನಂತೆ ನಿರತ ಸಿರಿವಂತನಂತೆ ಸರ್ವೇಣಿ ಸಾಕ್ಷಿ ಆಗಿರು. ಈ ಮಾತಿಗೆಲ್ಲ ಸರಮೇನಿ ಸಾಕ್ಷಿ ಆಗಿರು. ಏನು ಮಾಡೋಣ ಹೇಳು ಸರಮ? ಪ್ರತಿನಿತ್ಯ ಇವ ನನ್ನನ್ನು ಪೀಡಿಸುತ್ತಿರುವಂತಹ ಸಂದರ್ಭದಲ್ಲಿ ಬದುಕೆ ಸಾಕು ಎನ್ನುವಾಗಾಗಿ ಹೋಗುತ್ತದೆ. ಆದರೆ ಆತ ಮಾಡಿದಂತಹ ಪ್ರತಿಯೊಂದು ಕಾರ್ಯಕ್ಕೂ ಸೀತೆಯ ಪ್ರತಿಕ್ರಿಯೆ ಹೇಗುಂಟು? ಅದಕ್ಕೆ ಸಾಕ್ಷಿಯಾಗಿರಬೇಕಾದವಳು ನೀನು ಮಾತ್ರ ಸರಮ. ಇವ ಎಷ್ಟೇ ನನ್ನ ಬದುಕಿನಲ್ಲಿ ಪೀಡನೆಯನ್ನು ಕೊಟ್ಟರೂ ಒಂದು ಕಾರ್ಯವನ್ನು ಮಾತ್ರ ಉತ್ತಮವಾಗಿ ಮಾಡಿದ್ದಾರೆ. ನನ್ನನ್ನು ನೋಡಿಕೊಳ್ಳುವುದಕ್ಕೆ ನನ್ನ ಜೊತೆಯಲ್ಲಿ ನಿನ್ನಂತಹ ಹೃದಯಗಳನ್ನು ನನ್ನ ಒತ್ತಿಗೆ ಇಟ್ಟಿದ್ದಾನಲ್ಲ, ಅದು ಮಾತ್ರ ಈತ ಮಾಡಿರುವಂತಹ ಉತ್ತಮವಾದಂತಹ ಕಾರ್ಯ. ಅವ ಮಾಡಿದಂತಹ ಪ್ರತಿಯೊಂದು ಕೆಟ್ಟ ಕಾರ್ಯಕ್ಕೂ ಸೀತೆ ಹೇಗೆ ನಡೆದುಕೊಂಡಳು ಎನ್ನುವುದನ್ನ ಮುಂದೊಂದು ದಿವಸ ಪ್ರಪಂಚಕ್ಕೆ ನೀನೇ ಸಾಕ್ಷಿಯಾಗಿ ತೋರಿಸಬೇಕು ಸರಮ, ತೋರಿಸಬೇಕು. ಹೇಳಿಕೊಳ್ತಾ ಇದ್ದಾನಲ್ಲ ತಾನೊಬ್ಬ ಉತ್ತಮ ಉತ್ತಮ ಎನ್ನುವುದಾಗಿ. ಬಲ್ಲಿದಾನಾದರೆ ಶಿವನ ಬಿಲ್ಲನೆ ಗೆದ್ದದೆ ಹೋದ, ಬಲ್ಲಿದನಾದರೆ ಶಿವನ ಬಿಲ್ಲನೆ ಗೆದ್ದದೆ ಹೋದ. ಕಲ್ಲೆದೆಯಾದರೆ ಕೊಟ್ಟಿರಲ್ಲಿ ಕಟ್ಟಿಸಿ ಕೊಬ್ಬನೆ, ಅಂದೆ ರಾಮಚಂದ್ರನ ಕಣ್ಣ ಮುಂದೆ ತಾರದೆನ್ನ, ಅಂದೆ ರಾಮಚಂದ್ರನ ಕಣ್ಣ ಮುಂದೆ ತಾರದೆನ್ನ. ಹಂದೆ ಎಂದೆ ಕತ್ತುಕೊಂಡು ಬಂದು ದೇದ ಕಮ್ಮ ಬೀಳೋ
ಅಂದೆ ರಾಮಚಂದ್ರನ ಕಣ್ಣ ಮುಂದೆ ತಾರದೆನ್ನ ಇವ ಹಬ್ಬಯಂತೆ ಕದ್ದುಕೊಂಡು ಬಂದು ದೇತ ಕೆಮ್ಮ ಪೇಳು ಸರಮೇನಿ ಸಾಕ್ಷಿಯಾಗಿರು ಈ ಮಾತಿಗೆಲ್ಲ ಸರಮೇನಿ ಸಾಕ್ಷಿಯಾಗಿರು. ತಾನೊಬ್ಬ ಬಲ್ಲಿದ ಉತ್ತಮ ಎನ್ನುವುದಾಗಿ ಹೇಳಿಕೊಳ್ಳುವಂತಹ ಆತ್ಮರತಿಯನ್ನು ಮಾತ್ರ ಮಾಡಿಕೊಳ್ಳುವಂತಹ ಈತ ಮಾಡಿದ್ದೇನೆ ಎನ್ನುವುದಾಗಿ ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಹಿಂದೊಂದು ಸಂದರ್ಭ, ನನ್ನ ಸ್ವಯಂವರದ ಸಂದರ್ಭದಲ್ಲಿ ಆ ರಾಮಚಂದ್ರ ಬಂದಂತಹ ಪುಣ್ಯ ಸಭೆಗೆ ನನ್ನನ್ನು ಒರಿಸುವಂತ ಆಸೆಯಿಂದ ಈ ದುರುಳನು ಬಂದವನಿದ್ದ. ಆದ್ರೆ ಏನು ಮಾಡೋಣ ಹೇಳು? ಅಂದು ರಾಮಚಂದ್ರ ಹೆದೆಯೇರಿಸಿದಂತಹ ಬಿಲ್ಲನ್ನ ಅವನಿಗಿಂತಲೂ ಮೊದಲಾಗಿ ಎತ್ತುವುದಕ್ಕೆ ಹೋದಂತಹ ಆತ ಅದನ್ನ ಎತ್ತುವುದಕ್ಕಾಗದೆ ಭೂಮಿಯಲ್ಲಿ ಬಿದ್ದು ವಿಲವಿಲನೆ ಒತ್ತಾಡಿದಂತಹ ತೃಣಕ್ಕೆ ಸಮನಾದವನು ಇದ್ದ. ತೃಣಕ್ಕೆ ಸಮನಾದವನು ಪ್ರಪಂಚದಲ್ಲಿ ಶ್ರೇಷ್ಠವಾದಂತಹ ವಾಲಿಯಿಂದಲಾಗಿ ಅವನಿಂದ ಬಂಧಿತನಾಗಿ ಆ ವಾಲಿಯ ಮಗನಾದಂತಹ ಅಂಗದನ ತೊಟ್ಟಿಲಿಗೆ ಆಡುವ ಗೊಂಬೆಯಾಗಿ ಕಟ್ಟಿಸಿಕೊಂಡಂತಹ ಹೀನ ಇದ್ದ. ಅಷ್ಟೇ ಏಕೆ ಹೇಳು? ಶ್ರೇಷ್ಠನಾದಂತಹ ನನ್ನ ಪ್ರಭು ಶ್ರೀರಾಮಚಂದ್ರ ನನ್ನ ಕಣ್ಣೆದುರಿಗೆ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಹೀನ ಪ್ರಾಣಿಯ ಹಾಗೆ ಮೋಸದಿಂದ ನನ್ನನ್ನು ಕದ್ದೊಯ್ದಂತಹ ದುರುಳ ಈತ. ಇವ ಹೇಗೆ ಶ್ರೇಷ್ಠನಾಗುತ್ತಾನೆ ಹೇಳು? ಇತ್ತ ರಕ್ಕಸನೂ ಅಲ್ಲ, ಅತ್ತ ಬ್ರಾಹ್ಮಣನೂ ಅಲ್ಲದ ಇವನೊಬ್ಬ ಬ್ರಹ್ಮರಕ್ಕಸನೇ ಸರಿ, ಬ್ರಹ್ಮರಕ್ಕಸನೇ ಸರಿ. ಆದರೆ ಒಂದು ನಾನು ಇಷ್ಟು ದಿನವೂ ಜೀವವನ್ನು ಹಿಡಿದುಕೊಂಡಿದ್ದೇನೆ. ಕಾರಣ ಏನು ಗೊತ್ತಾ? ಇಂದಲ್ಲ ನಾಳೆ ನನ್ನ ರಾಮ ಬಂದೇ ಬರ್ತಾನೆ. ಬರುವುದಷ್ಟೇ ಅಲ್ಲ, ದುರುಳನಾದಂತಹ ಈತನನ್ನ ಕೊಟ್ಟಿ ಮೆಟ್ಟಿ ನನ್ನನ್ನು ಪುನಃ ಅಯೋಧ್ಯೆಗೆ ಕರೆದುಕೊಂಡು ಹೋಗಿ ಪಟ್ಟದ ರಾಣಿಯನ್ನಾಗಿ ಮಾಡುತ್ತಾನೆ. ಆದರೆ ಒಂದು ಸರಮ, ನಿನ್ನಲ್ಲಿ ಮಾತ್ರ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಇವನಿಗೆ ಅರ್ಥ ಆಗಬೇಕು ನನ್ನ ಮನಸ್ಸೇನೆನ್ನುವುದು ಇವನಿಗೆ ಗೊತ್ತಾಗಬೇಕು. ಬಣಗು, ರಣಹೇಡಿ, ಚಾಂಡಾಳ, ದುರ್ವ್ಯಸನಿ, ದುರಾಚಾರಿ, ದುರ್ಜನ, ಅತ್ತ ತೊಲಗು ಸ್ತ್ರೀ ಹತ್ಯೆ ಮಹಾಪಾಪ. ಇಂಥ ಕಾರ್ಯಕ್ಕೆ ಮನ ಮಾಡುವುದು ಬೇಡ ಎನ್ನುವ ಹಾಗೆ ನನ್ನ ತಡೆದು ನಿಲ್ಲಿಸ್ತಾ ಇರುವವರು ಯಾರು? ನೋಡಿದ್ರೆ ಅರ್ಥ ಆಗುವುದು. ಬೇರೆ ಯಾರು ಅಲ್ಲ, ನನ್ನ ಮಡದಿಯಾದಂಥ ಮಂಡಾದರಿ ಬಂದು ತಡೆದು ವಿಚಾರವನ್ನಾರು ಹಿಡ್ಲು. ಸರಿ, ಇದು ರಾವಣನ ಯೋಗ್ಯತೆ. ಪರಸ್ತ್ರೀಯನ್ನ ಮಾತಾಡಿಸುವುದಕ್ಕೆ ಬರುವಾಗಲೂ ಧರ್ಮಪತ್ನಿಯಾಗಿ ಕಟ್ಟಿಕೊಂಡಿರುವಂಥ ಮಂಡೋದರಿಯನ್ನ ಕರೆದುಕೊಂಡು ಬಂದವ ಅನತಿ ದೂರದಲ್ಲಿ ನಿಂತಿದ್ದಾಳೆ. ಸ್ವಾಮಿ, ನೀವು ಬಯಸಿದ ಸುಖವನ್ನು ನೀಡುವುದಕ್ಕೆ ನಾನು ಸಿದ್ಧನಿದ್ದೇನೆ, ಬನ್ನಿ. ಇದು ಪ್ರತಿಯೊಬ್ಬನು ತಿಳಿದುಕೊಳ್ಳಬೇಕಾದ ಪರಮ ಸತ್ಯ. ಹೆಂಡತಿಗೆ ತಿಳಿಯದೇ ಇದ್ದ ಹಾಗೆ ಪರಸ್ತ್ರೀಯನ್ನ ಮಾತಾಡಿಸುವುದಲ್ಲ. ಯೋಗ್ಯತೆ ಉಂಟು ಅಂತಾದ್ರೆ ಕಟ್ಟಿಕೊಂಡ ಹೆಂಡತಿ ಎದುರಿನಲ್ಲೇ ಪರಸ್ತ್ರೀಯನ್ನ ಮಾತಾಡಿಸಬೇಕು. ಇದು ನನ್ನ ಯೋಗ್ಯತೆ. ಸೀತಾ, ಸಮಯ ಮೀರಿತ್ತು ಅಂತ ತಿಳಿಯುವುದು ಬೇಡ. ಇನ್ನೂ ಅವಕಾಶ ಉಂಟು. ನಿನಗಾಗಿ ನನ್ನ ಅಂತಃಪುರದ ಬಾಗಿಲು ತೆರೆದೇ ಇದೆ. ಸಿದ್ಧಳ ಕಂಡೆಯ ಸರಮಿದಾನವ ಬಂದು ದಿನ ದಿನ ಕೆಂಡದಿ ಬೀಳುವುದೆಲ್ಲೇಸೋ ಕಂಡೆಯ ಸರಮೇದಾನವ ಬಂದು ದಿನ ದಿನ ಕಟ್ಟಿಕೊಂಡಿರುವಂತ ಬಗೆಯ ಸರಮ ನೋಡಿರಿಯ ಸರಮ, ನನ್ನ ಬದುಕೆನ್ನುವುದು ಎಷ್ಟು ದುಸ್ತರವಾಗಿ ಹೋಯಿತು ಎನ್ನುವುದಾಗಿ. ಅನುದಿನವೂ ರಾಮನ ನೆರಳಿನಲ್ಲಿ ಇರುವಂತಹ ನನ್ನ ಬದುಕಿನಲ್ಲಿ ಇಂಥ ಭಂಡ ರಕ್ಕಸನ ಕೇಡು ನುಡಿಗಳನ್ನು ಕೇಳುತ್ತಾ ಈ ರಕ್ಕಸ
ಅರಸನ ಈ ಅರಮನೆಯಲ್ಲಿ ಬೇಯುವಂತ ಸ್ಥಿತಿ ಬಂದು ಒದಗಿ ಹೋಯಿತು. ಇಂದು ಬರ್ತಾನೆ, ನಾಳೆ ಬರ್ತಾನೆ, ಪ್ರತಿನಿತ್ಯವೂ ಬಂದು ನನ್ನನ್ನು ಪೀಡಿಸುವುದಕ್ಕೆ ತೊಡಗುತ್ತಾನೆ. ಹೇಗಾದರೂ ನನ್ನ ಮನಸ್ಸನ್ನು ಬದಲಾಯಿಸಲೇಬೇಕೆನ್ನುವುದಾಗಿ ಹಠ ತೊಟ್ಟವರಂತೆ ಪ್ರತಿನಿತ್ಯವೂ ಬಂದು ನನ್ನ ಮನಸ್ಸನ್ನ ಬದಲಾಯಿಸುವಂತ ಆತ ಮನವನ್ನ ಮಾಡುತ್ತಲೇ ಇದ್ದಾನೆ. ಆ ದುರುಳನಿಗೆ ಏನು ಗೊತ್ತು, ನನ್ನ ಮನಸ್ಸಿನಲ್ಲಿ ಪ್ರಭು ರಾಮನನ್ನು ಬಿಟ್ಟು ಮತ್ತು ಯಾರು ನನ್ನ ಮನಸ್ಸಿನಲ್ಲಿ ಸುಳಿಯಲಾರರು ಎನ್ನುವುದಾಗಿ ಪ್ರತಿನಿತ್ಯವೂ ಆತನ ಪೀಡನೆಯನ್ನು ಕಂಡು ಒಮ್ಮೆಲೆ ಪ್ರಾಣವನ್ನ ಕೆಂಡದಲ್ಲಿ ಪೀಡಿಸಿಕೊಳ್ಳಬೇಕೆನ್ನುವುದಾಗಿ ಆಗಾಗ ಆಗಾಗ ಮನಸ್ಸು ಹೇಳುತ್ತಾ ಇರುತ್ತದೆ. ಆದರೂ ಅದೆಲ್ಲವನ್ನ ಸೇರಿಸಿಕೊಂಡು ಜೀವವನ್ನ ತಡೆ ಹಿಡಿದು ನಿಂತಿದ್ದೇನೆ. ಯಾಕೆ ಬಲ್ಲಯ್ಯ, ಯಾಕೆ ಬಲ್ಲಯ್ಯ? ಇಂದು ಬರುವ ನಾಳೆ ಬರುವನು ಶ್ರೀರಾಮ, ಇಂದು ಬರುವ ನಾಳೆ ಬರುವ ಎನ್ನ ರಾಮ ಎಂಬಾಸೆ ಮಾಡಿದ್ದೆ ನಾನು. ಇಂದು ಬರುವ ನಾಳೆ ಬರುವ ರಾಮ, ನನ್ನ ರಾಮ, ನನ್ನ ರಾಮ ಎಂಬಾಸೆ ಮಾಡಿದ್ದೆ ನಾನು. ಇಂದಿಗೆ ದಿನ ಎಷ್ಟು ಸಂದರು, ಇಂದಿಗೆ ದಿನ ಎಷ್ಟು ಸಂದರು. ರಘುಕುಲ ಚಂದ್ರನ ದರುಶನ ಇಲ್ಲ, ರಘುಕುಲ ಚಂದ್ರನ ದರುಶನ ಇಲ್ಲ, ಇಲ್ಲ ಇಲ್ಲ. ಇಂದಿಗೆ ದಿನವೆಷ್ಟು ಸಂದರು, ರಘುಕುಲ ಚಂದ್ರನ ದರುಶನ ಇಲ್ಲ. ಸರವೇ ಯಾವತ್ತೂ ಈ ಸೀತೆ ದೇಹ ಎನ್ನುವುದು ಬೆಂಕಿಗೆ ಆಹುತಿಯಾಗಿ ಹೋಗುತ್ತಾ ಇತ್ತು. ಆದರೆ ಅನುದಿನವೂ ಅನುಕ್ಷಣವೂ ರಾಮನನ್ನು ನೆನೆಯುತ್ತಾ ನನ್ನ ರಾಮ ನನ್ನನ್ನು ನೋಡಿಕೊಳ್ಳುವುದಕ್ಕೆ, ನನ್ನನ್ನು ನೋಡುವುದಕ್ಕೆ, ಈ ದುರುಳನ ಸೆರೆಯಿಂದ ಬಿಡಿಸುವುದಕ್ಕೆ ಇಂದು ಬರ್ತಾನೆ, ನಾಳೆ ಬರ್ತಾನೆ ನನ್ನ ರಾಮ ಎನ್ನುವುದಾಗಿ ಅನುದಿನವೂ ಅವನನ್ನೇ ಕಾಯ್ತಾ ಕಾಯ್ತಾ ಇದ್ದವಳು ನಾನು. ಆದರೆ ನನಗೆ ನೆನಪಿಲ್ಲ ಸರಮ, ನನಗೆ ನೆನಪಾಗದು. ಅದೆಷ್ಟು ದಿನಗಳು ಸಂದು ಹೋಯಿತೋ ಏನೋ ರಾಮನ ಧ್ಯಾನವನ್ನು ಮಾಡುತ್ತಾ ಇಲ್ಲಿಯೇ ಕಾದು ಕುಳಿತವಳು ನಾನು. ಆದರೆ ದಿನೇ 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 ನನ್ನ ರಾಮನ ಬರ್ತಾನೆ ಎನ್ನುವಂತ ಆಸೆ ಎನ್ನುವುದು ಕುಸಿಯುತ್ತಿದೆ ಸರಮ, ಕುಸಿಯುತ್ತಿದೆ. ರಾಮ ಬರ್ತಾನೋ ಇಲ್ಲವೋ ಎನ್ನುವಂತ ಸಂಶಯ ಮನದಲ್ಲಿ ಗಾಢವಾಗಿ ಬೇರೂರ್ತಾ ಇದೆ. ಸರಮ ಸರಮ, ರಾಮ ನನ್ನನ್ನು ನೋಡುವುದಕ್ಕೆ ಬರಲಿಲ್ಲ ಅಂತಾದರೆ ಖಂಡಿತ ಈ ಸೀತೆಯ ಜೀವ ಎನ್ನುವುದು, ದೇಹ ಎನ್ನುವುದು ಈ ಭೂಮಿಯ ಮೇಲೆ ಇರಲಾರದು. ಆ ರಾಮನನ್ನು ನೋಡುತ್ತೇನೆ ಇಲ್ಲವೆನ್ನುವಂತಹ ಸಂಶಯಕ್ಕಿಂತಲೂ ಈತ ಪೀಡಿಸ್ತಾ ಇರುವಂತಹ ಭಯವೇ ಹೆಚ್ಚಾಗುತ್ತಾ ಉಂಟು. ಇದೆಲ್ಲದರಿಂದ ತಪ್ಪಿಸಿಕೊಳ್ಳಬೇಕು ಅಂತಾದ್ರೆ ಒಂದೇ ಒಂದು ದಾರಿ ಸರಮ, ಒಂದೇ ಒಂದು. ರಾಮನನ್ನು ನೆನೆಯುತ್ತಾ, ರಾಮನನ್ನು ಸ್ಮರಿಸಿಕೊಳ್ಳುತ್ತಾ ನನ್ನ ದೇಹವನ್ನ ಅಗ್ನಿಗರ್ಪಿಸಿ ಬಿಡ್ತೇನೆ, ಅಗ್ನಿಗರ್ಪಿಸಿ ಬಿಡ್ತೇನೆ. ಕಂಡೆ ನೀ ರೀತಿ ನಿದ್ರೆಯೊಳ್ ಕೇಳ್ ಕಮಲಾಕ್ಷಿ, ಕಂಡೆ ಈ ರೀತಿ ನಿದ್ರೆಯೊಳ್ ಕೇಳ್ ಕಮಲಾಕ್ಷಿ. ಪುಂಡರೀಕ ನೇತ್ರನು ಮಾರ್ತಾಂಡ ಜಾತ ಸುಗ್ರೀವನು ಹಿಂಡು ಕಪಿಗಳ ಕೂಡಿಕೊಂಡು ಬಂದನೆಂಬುದನ್ನು ಕಂಡೆ. ಹತ್ತು ತಲೆಯಾತ ರಕ್ತ ವಸ್ತ್ರವನ್ನುಟ್ಟುಕೊಳ್ಳುತ್ತ ಕತ್ತೆಯಲ್ಲಿ ದಕ್ಷಿಣ ಯಾತ್ರೆಗಾಗಿ ಹೋಗುವುದನ್ನು ಕಂಡೆ ನೀ ರೀತಿ ನಿದ್ರೆಯೋಳು. ಸಾಯುವಂತೆ ಮನೆ ಮಾಡ್ತಾ ಇದ್ದೀರಿ. ಆತ್ಮಹತ್ಯೆ ಅನ್ನೋದು ಮಹಾಪಾಪ ಅಮ್ಮ. ಶ್ರೀರಾಮಚಂದ್ರ ಇಲ್ಲಿಗೆ ಬರುವುದಿಲ್ಲ ಅಂತ ಹೇಳ್ತಾ ಇದ್ದೀರಿ ಅಮ್ಮ. ಇಲ್ಲಿಗೆ ಬಂದೇ ಬರ್ತಾರೆ.
ಅಸರಮ, ಇದಕ್ಕಿಂತಲೂ ಸಂತಸದ ವಾರ್ತೆ ಇನ್ನೇನುಂಟು ಹೇಳು. ನಿನ್ನ ಮಾತು, ಆ ನಿನ್ನ ಆಶಯ ಈ ಸೀತೆಯ ಬದುಕಿನಲ್ಲಿ ನಿಜವಾಗಲಿ ಸರಮ, ನಿಜವಾಗಲಿ ನಿಜವಾಗಲಿ. ನೋಡಿದ್ಯಾ, ರಾತ್ರಿ ಆಗುತ್ತಾ ಬಂತು. ಹೌದಮ್ಮ. ನನ್ನನ್ನು ನೋಡಿಕೊಳ್ಳುತ್ತಾ ನೀನು ಬಸವಳಿದವಳು. ನನ್ನಿಂದ ವ್ರತ